ಒಬ್ಬ ಸಾಮಾನ್ಯ ಕನ್ನಡ ನಟನಾಗಿ ಆರಂಭಿಸಿದ ವ್ಯಕ್ತಿ ಇಂದು ವಿದೇಶದ ವೇದಿಕೆಯಲ್ಲಿ ನಿಂತು ಕನ್ನಡ ಚಿತ್ರರಂಗದ ಹೆಸರಿನಲ್ಲಿ 2 ದೊಡ್ಡ ಗೌರವಗಳನ್ನು ಸ್ವೀಕರಿಸಿದ್ದಾರೆ. ಅವರೇ ರಿಷಬ್ ಶೆಟ್ಟಿ. ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ ಆಫ್ ಮೆಲ್ಬೋರ್ನ್ 2026ರಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ಒಂದೇ ಬಾರಿ 2 ಪ್ರಮುಖ ಗೌರವಗಳು ಸಿಕ್ಕಿವೆ. ಕಾಂತಾರ ಅಧ್ಯಾಯ 1 ಚಿತ್ರಕ್ಕಾಗಿ ಅವರಿಗೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ದೊರೆತಿದೆ. ಇದರ ಜೊತೆಗೆ ಚಿತ್ರರಂಗಕ್ಕೆ ನೀಡಿದ ಕೊಡುಗೆಗಾಗಿ ಲೀಡರ್ಶಿಪ್ ಇನ್ ಸಿನಿಮಾ ಅವಾರ್ಡ್ ಕೂಡ ಸಿಕ್ಕಿದೆ. ಆದರೆ ಇಲ್ಲಿ ಪ್ರಶಸ್ತಿಗಿಂತ ನನಗೆ ಹೆಚ್ಚು ಗಮನ ಸೆಳೆದಿದ್ದು ರಿಷಬ್ ಶೆಟ್ಟಿ ಈ ಗೌರವವನ್ನು ಯಾರಿಗೆ ಅರ್ಪಿಸಿದ್ದಾರೆ ಅನ್ನೋದು. ಅವರು ಈ ಗೌರವವನ್ನು ತಮ್ಮ ಕಾಂತಾರ ತಂಡ ಮತ್ತು ಕನ್ನಡ ಚಿತ್ರರಂಗಕ್ಕೆ ಅರ್ಪಿಸಿದ್ದಾರೆ. ಒಮ್ಮೆ ಯೋಚಿಸಿ, ನಮ್ಮ ಹಳ್ಳಿಯ ಕಥೆಗಳು, ನಮ್ಮ ನಂಬಿಕೆಗಳು, ನಮ್ಮ ಸಂಸ್ಕೃತಿ, ನಮ್ಮ ನೆಲದ ಜೊತೆ ಬೆಸೆದುಕೊಂಡಿರುವ ಆಚರಣೆಗಳು, ಇವೆಲ್ಲವನ್ನೂ ಒಂದು ಕನ್ನಡ ಚಿತ್ರದಲ್ಲಿ ಹೇಳಲಾಯಿತು. ಆದರೆ ಆ ಕತೆ ಕರ್ನಾಟಕದಲ್ಲೇ ನಿಲ್ಲಲಿಲ್ಲ. ಕಾಂತಾರ ಬಿಡುಗಡೆಯಾದ ನಂತರ ಬೇರೆ ರಾಜ್ಯಗಳ ಜನರು ಆ ಕಥೆಯನ್ನು ನೋಡಲು ಶುರು ಮಾಡಿದರು. ನಮ್ಮ ನೆಲದ ಒಂದು ಕಥೆ ಬೇರೆ ಭಾಷೆಯ ಜನರಿಗೂ ತಲುಪಿತು. ಅದೇ ರಿಷಬ್ ಶೆಟ್ಟಿ ಅವರ ದೊಡ್ಡ ಸಾಧನೆಗಳಲ್ಲಿ ಒಂದು. ಅವರು ಬೇರೆ ಯಾರನ್ನಾದರೂ ಅನುಕರಿಸಿ ಸಿನಿಮಾ ಮಾಡಲಿಲ್ಲ. ತಮ್ಮ ಸುತ್ತಲಿನ ಬದುಕಿನಿಂದಲೇ ಕಥೆಯನ್ನು ತೆಗೆದುಕೊಂಡರು. ತಮಗೆ ಗೊತ್ತಿರುವ ಸಂಸ್ಕೃತಿಯನ್ನೇ ದೊಡ್ಡ ಪರದೆಯ ಮೇಲೆ ತೋರಿಸಿದರು. ಮತ್ತು ಈಗ ಅದೇ ಕೆಲಸಕ್ಕೆ ವಿದೇಶದಲ್ಲೂ ಗೌರವ ಸಿಕ್ಕಿದೆ. ಇನ್ನೊಂದು ವಿಷಯವೂ ಗಮನ ಸೆಳೆಯಿತು. ಮೆಲ್ಬೋರ್ನ್ನ ಪ್ರಶಸ್ತಿ ಸಮಾರಂಭದಲ್ಲಿ ರಿಷಬ್ ಶೆಟ್ಟಿ ಪಾಶ್ಚಾತ್ಯ ಉಡುಪಿನ ಬದಲು ಕಪ್ಪು ಕುರ್ತಾ ಮತ್ತು ಕೈಮಗ್ಗದ ರೇಷ್ಮೆ ಪಂಚೆ ಧರಿಸಿ ಕಾಣಿಸಿಕೊಂಡರು. ಅಂದರೆ ವಿದೇಶದ ವೇದಿಕೆಗೆ ಹೋದರೂ ತಮ್ಮ ನೆಲದ ಗುರುತನ್ನು ಬಿಟ್ಟುಕೊಡಲಿಲ್ಲ. ಬಹುಶಃ ಈ ಕಥೆಯ ನಿಜವಾದ ಅರ್ಥ ಇದೆ. ಜಗತ್ತಿನ ಗಮನ ಸೆಳೆಯಲು ಯಾವಾಗಲೂ ನಮ್ಮತನವನ್ನು ಬದಲಾಯಿಸಬೇಕಾಗಿಲ್ಲ. ಕೆಲವೊಮ್ಮೆ ನಮ್ಮದೇ ಕಥೆಯನ್ನು ಪ್ರಾಮಾಣಿಕವಾಗಿ ಹೇಳಿದರೆ ಸಾಕು. ಅದನ್ನು ಜಗತ್ತೇ ಕೇಳುತ್ತದೆ. ರಿಷಬ್ ಶೆಟ್ಟಿ ಅವರಿಗೆ ಸಿಕ್ಕ ಈ 2 ಪ್ರಶಸ್ತಿಗಳು ಕೇವಲ ಒಬ್ಬ ನಟ ಅಥವಾ ನಿರ್ದೇಶಕರ ಗೆಲುವಲ್ಲ. ಇದು ಕನ್ನಡ ಚಿತ್ರರಂಗದ ಕಥೆಗಳು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಬಹುದು ಅನ್ನುವುದಕ್ಕೆ ಮತ್ತೊಂದು ಉದಾಹರಣೆ. ಒಂದು ಕಾಲದಲ್ಲಿ ಕರ್ನಾಟಕದ ಒಂದು ಮೂಲೆಯ ಕಥೆಯಾಗಿದ್ದ ಕಾಂತಾರ ಇಂದು ಮೆಲ್ಬೋರ್ನ್ನ ವೇದಿಕೆಯಲ್ಲಿ ಗೌರವ ಪಡೆಯುತ್ತಿದೆ. ಇದು ರಿಷಬ್ ಶೆಟ್ಟಿ ಅವರ ಗೆಲುವು ಮಾತ್ರವಲ್ಲ, ನಮ್ಮ ಕಥೆಗಳಿಗೂ ದೊಡ್ಡ ವೇದಿಕೆ ಸಿಗಬಹುದು ಅನ್ನುವುದರ ಒಂದು ಸುಂದರ ಉದಾಹರಣೆ.